ನಿನ್ನೆ ರಾತ್ರಿ ನಮ್ಮ ರಿಪ್ಪನ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಅರಸಳು ಅನ್ನೋ ಒಂದು ಜಾಗದಲ್ಲಿ ಒಂದು ನಾನ್ ಎ ಸಿ ಸ್ಲೀಪರ್ ಬಸ್ಸು ಆಕ್ಸಿಡೆಂಟ್ಗೆ ಒಳಗಾಗಿದೆ. ಈ ಒಂದು ಆಕ್ಸಿಡೆಂಟಲ್ಲಿ ಬಸ್ಗೆ ಒಂದು ಬೆಂಕಿ ಹತ್ಕೊಂಡು ಅದು ಇಮಿಡಿಯೇಟಾಗಿ ಕಂಪ್ಲೀಟಾಗಿ ಬರ್ನ್ ಆಗೋಗ್ಬಿಟ್ಟಿತ್ತು. ಇದರಲ್ಲಿ ಟ್ರಾವೆಲ್ ಮಾಡ್ತಿದ್ದಂತಹ 36 ಜನ ಸೇಫ್ ಆಗಿದ್ದಾರೆ. ಅವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ, ಆಮೇಲೆ ಒಂದು ಸ್ವಲ್ಪ ಬರ್ನ್ ಇಂಜುರೀಸ್ ಆಗಿದೆ. ಅವರೆಲ್ಲರನ್ನೂ ತಕ್ಷಣ ನಾವು ಪೊಲೀಸು, ಫೈರು ಮತ್ತು ಅಲ್ಲಿ ಲೋಕಲ್ PDO ಅವರು, ಆಮೇಲೆ RI ಅವರು ಎಲ್ಲರೂ ಒಟ್ಟಿಗೆ ಸೇರಿ ಅವ್ರನ್ನ ನಾವು ಸ್ಥಳಾಂತರ ಮಾಡಿದ್ದೀವಿ. ಅದರಲ್ಲಿ ಆಕ್ಸಿಡೆಂಟ್ ಆಗ ಹೊತ್ತಿಗೆ ಅಲ್ಲಿ ಒಂದು ಸ್ಮೋಕನ್ನು ಅಬ್ಸರ್ವ್ ಮಾಡಿದ್ದಾರೆ. ಆ ಸ್ಮೋಕನ್ನು ಅಬ್ಸರ್ವ್ ಮಾಡಿ ನಂತರ ಅಲ್ಲಿ ಬೆಂಕಿ ಹತ್ಕೊಂಡಿರೋದು ಗೊತ್ತಾಗಿ ಇಮಿಡಿಯೇಟಾಗಿ ಎಲ್ಲರೂ ಪ್ಯಾಸೆಂಜರ್ಸು ಅಲ್ಲಿಂದ ವಿಂಡೋ ಮುಖಾಂತರ ಜಂಪ್ ಮಾಡ್ಕೊಂಡಿದ್ದಾರೆ. ಇದು ನಾನ್ AC ಬಸ್ ಆಗಿರೋದ್ರಿಂದ ಅವ್ರಿಗೆ ವಿಂಡೋಸನ್ನು ಮುರಿಯೋದಕ್ಕೆ ಈಸಿ ಆಯಿತು. ಅದೇನಾದರೂ ನಾನ್ AC ಆಗಿರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿರೋದು ಅಂತ ಅಲ್ಲಿನ ಲೋಕಲ್ ನಮ್ಮಲ್ಲಿ ಯಾರು ವಿಕ್ಟಿಮ್ಸ್ ಇದ್ದರು ಅವರು ಇದನ್ನು ಹೇಳ್ತಾ ಇದ್ರು. ಟೋಟಲ್ಲಾಗಿ ಈ ಬಸ್ಸು ನಮ್ಮಲ್ಲಿ ನಿಟ್ಟೂರು ಟು ಬ್ಯಾಂಗ್ಳೂರ್ ಹೋಗ್ತಾ ಇತ್ತು. ಇದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಅಂತ. ಇದು ಎವ್ರಿ ನೈಟು ಫ್ಲೈ ಆಗೋದು ಈ ರೂಟಲ್ಲಿ. ನಿನ್ನೆ 36 ಜನ ಯಾರಿದ್ರು 36 ಜನನೂ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯ ಮೇಜರ್ ಇಂಜುರೀಸ್ ಇಲ್ಲ. ಈ ವಿಚಾರವಾಗಿ ನಾವು ಆಲ್ರೆಡಿ ಒಂದು FIR ದಾಖಲು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದೆ, ಆಮೇಲೆ ಫೈರು ಬಂದಿರೋದ್ರಿಂದ ಒಂದು ನಮ್ಮ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗು ಮತ್ತು ಮೇಜರ್ ಆ್ಯಂಡ್ ಮೈನರ್ ಇಂಜುರೀಸ್ದು ಒಂದು FIR ದಾಖಲು ಮಾಡಿಕೊಂಡು ನಮ್ಮ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಆ ತನಿಖೆಯನ್ನು ನಾವು ತೊಗೊಂಡಿದ್ದೀವಿ. ಬರುವ ದಿನಗಳಲ್ಲಿ ಬೇರೆ ಏನಾದ್ರು ಅಂಶ ಕಂಡು ಬಂದರೆ ನಾವು RTO ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಕೇಳ್ಕೊಂಡಿದ್ದೀವಿ. ಅದರಲ್ಲಿ ಏನು ಬಂದು ಬರುತ್ತೋ ನಮ್ಮ ಇನ್ವೆಸ್ಟಿಗೇಷನ್ನ ಅದೇ ರೀತಿಯಲ್ಲಿ ಮುಂದುವರಿಸ್ತೀವಿ. ಚಿತ್ರದುರ್ಗದಲ್ಲೂ ಸೇಮ್ ಕೇಸ್ ಆಗಿತ್ತು ಲಾಸ್ಟ್ ಟೈಮ್, ತುಂಬ ಜನ ಡೆತ್ ಆಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ಎಲ್ಲ ಆಯಿತು. ಆದರೂ ಕೂಡ ಈ ಥರ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಸೇಫ್ಟಿ ಮೆಜರ್ಸ್ಗಳನ್ನ ಇನ್ನೂ ಮಾಡ್ಕೊಂಡಿಲ್ಲ, ಇನ್ಸ್ಟಾಲ್ ಮಾಡ್ಕೊತಿಲ್ಲ. ಅದ್ರ ಬಗ್ಗೆ ಇದನ್ನು ನಾವು ಆಲ್ರೆಡಿ RTO ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ಎಲ್ಲ ಬಸ್ಗಳಿಗೂ ಯಾವ ರೀತಿ ಸೇಫ್ಟಿ ಮೆಷರ್ಸ್ ತೊಗೋಬೇಕು ಅದನ್ನು ಅವರು ನೋಡ್ಕೊಳೋ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸನ್ನು ನೀಡಿದ್ದೀವಿ. ಅವ್ರ ಜೊತೆಗೆ ನಾವು ಕೂಡ ಕೋಆರ್ಡಿನೇಷನಲ್ಲಿ ಇದನ್ನು ಮಾಡೋ ವ್ಯವಸ್ಥೆನ ಮಾಡ್ತೀವಿ. IP ಕ್ಯಾಮ್ರಾಗಳಾಗಿರ್ಬೋದು, ಅದರಲ್ಲೂ ಮೇಜರ್ ಆಗಿ ಎಮರ್ಜೆನ್ಸಿ ಎಕ್ಸಿಟ್ನೇ ಅವರು ತೋರಿಸಿರ್ತಾರೆ ಬಿಟ್ಟರೆ ಅದು ಯಾವುದೇ ರೀತಿ ಯೂಸ್ ಆಗಲ್ಲ, ಆ ಥರ ಮಾಡ್ಕೊಂಡಿದ್ದಾರೆ. ಅಲ್ಲ, ಅದನ್ನೇ ದಟ್ ಈಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಸ್ಪೋಕನ್ ವಿತ್ RTO. ನಾವು ಮತ್ತು RTO ಅವರು ಸೇರಿ ಅದನ್ನು ಒಟ್ಟಿಗೆ ಎಲ್ಲ ಬಸ್ಸಸ್ಸಲ್ಲೂ RTO ಅವ್ರ ಮುಖಾಂತರ ನಾವು ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಆಯ್ತಾ?